ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರೀತಿಯಿಂದ ಅನುಶ್ರುತಿ. ನಿನ್ನೆ ನೀವು ನಮ್ಮ ಚಾನಲ್ನಲ್ಲಿ ಕ್ವಿಕ್ಕಾಗಿ ಬ್ಲೌಸ್ ಪೀಸ್ನ ಉಪಯೋಗಿಸಿ ವರಮಹಾಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ನೋಡಿದ್ರಿ. ಇವತ್ತು ಸೀರೆನ ಉಪಯೋಗಿಸಿ ಅದರಲ್ಲೂ 2 ಸ್ಟೆಪ್ ಬರೋ ಹಾಗೆ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮರಿದೇ ಒತ್ತಿ. ಅದರಿಂದ ನಿಮಗೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ಸಿಗುತ್ತೆ. ಬನ್ನಿ ಈಗ ವರಮಹಾಲಕ್ಷ್ಮಿ ಪೂಜೆಗೆ 2 ಸ್ಟೆಪ್ನಲ್ಲಿ ಸೀರೆನ ಹೇಗೆ ಉಡಿಸೋದು ಅಂತ ನೋಡೋಣ. ಮೊದಲಿಗೆ ಸೀರೆನ ನೆರಿಗೆ ಹಾಗೂ ಸೆರಗು ರೆಡಿ ಮಾಡ್ಕೋಬೇಕು. ಸಾಮಾನ್ಯವಾಗಿ ಸೀರೆ ಉಡೋವಾಗ ಹೇಗೆ ನೆರಿಗೆ ಮಾಡ್ತೀವೋ ಅದೇ ರೀತಿ ಸ್ಟಾರ್ಟಿಂಗಿಂದನೇ ನೆರಿಗೆ ಮಾಡಬೇಕು. ಆದರೆ ಸ್ವಲ್ಪ ಅಗಲವಾಗಿ ಮಾಡಿದರೆ ಒಳ್ಳೆಯದು. ಒಮ್ಮೆಲೆ ಕೈನಲ್ಲಿ ಹಿಡ್ಕೊಳ್ಲಿಕ್ಕೆ ಕಷ್ಟ ಆದರೆ 5-6 ನೆರಿಗೆ ಆದ ತಕ್ಷಣ ಚೆನ್ನಾಗಿ ಜೋಡಿಸ್ಕೊಂಡ್ಬಿಟ್ಟು ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಇದೇ ರೀತಿ ಆಲ್ಮೋಸ್ಟ್ ಅರ್ಧ ಸೀರೆನ ನೆರಿಗೆ ಮಾಡ್ಕೋಬೇಕು. ಸೆರಗಿನ ಭಾಗಕ್ಕೆ 2 ಮಾರ್ನಷ್ಟು ಬಿಟ್ಕೊಂಡು ಉಳಿದಿದ್ದ ಸೀರೆ ಪೂರ್ತಿ ಇದೇ ರೀತಿ ನೆರಿಗೆ ಮಾಡಿ ಇಟ್ಕೋಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೆರಿಗೆಗಳಾದ ತಕ್ಷಣ ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಪೂರ್ತಿ ಕೈನಲ್ಲೇ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೆ ಒಂದು ಚಾಪೆ ಮೇಲೆ ಹಾಸ್ಕೊಂಡು ಕೂಡ ಮಾಡಬಹುದು. ನೋಡಿ, ಈ ರೀತಿ ಚಾಪೆ ಮೇಲೆ ಹಾಕಿ 2 ಸೈಡ್ಗೆ ಹಾಗೇನೆ ನಡುವೆ ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಈ ರೀತಿ ನೆರಿಗೆಗಳು ಮಾಡ್ಕೊಂಡ ನಂತರ ಸೀರೆನ ಅಯನ್ ಕೂಡ ಮಾಡಬಹುದು. ಆಗ ನೆರಿಗೆಗಳು ಸ್ಟಿಫ್ ಆಗಿ ಇರುತ್ತೆ. ಇದಿಷ್ಟು ಈಗ ನೆರಿಗೆ ಆಯಿತು. ಈಗ ಸೆರಗು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ರೆಡಿ ಆಯಿತು ಪೂರ್ತಿ ಸೀರೆ. ಇದಿಷ್ಟು ನೆರಿಗೆ ಭಾಗ, ಹಾಗೆಯೇ ಈ ಕಡೆದು ಸೆರಗಿನ ಭಾಗ 2 ಫೋಲ್ಡ್ ಆಗಿ ಸೇಫ್ಟಿ ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕಳ್ಸಕ್ಕೆ ಉಡಿಸೋಣ. ಈಗ ಒಂದು ಟೇಬಲ್ ಮೇಲೆ ಒಂದು ಬಿಳಿ ಬಟ್ಟೆನ ಹಾಕಿ ಆನಂತರ ಅದ್ರ ಮೇಲೆ ಒಂದು ಬಾಕ್ಸ್ ಇಡ್ತಾ ಇದ್ದೀನಿ, ಸ್ವಲ್ಪ ಎತ್ತರ ಆಗಲಿ ಅನ್ನೋ ಕಾರಣಕ್ಕೆ. ಅದ್ರ ಮೇಲೆ ಒಂದು ಪ್ಲೇಟ್. ಈಗ ಇದರ ಮೇಲೆ ಕಳಸ ಇಡಬೇಕು. ಕಳಸಕ್ಕೆ ಒಂದು ಚಿಕ್ಕ ಕೋಲ್ ಥರದ್ದು ಏನಾದರೂ ಕಟ್ಟಿದರೆ ಒಳ್ಳೆಯದು. ಆಗ ಸೆರಗು ಹಾಕಲಿಕ್ಕೆ ಈಸಿ ಆಗುತ್ತೆ. ಈಗ ನೆರಿಗೆ ಮಾಡಿ ಇಟ್ಕೊಂಡಿರೋವಂಥ ಸೀರೆನ ಮಧ್ಯಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಟರ್ನ್ ಆಗೋ ಹಾಗೆ ಫೋಲ್ಡ್ ಮಾಡಬೇಕು. ಅಂದರೆ ಒಂದ್ರ ಮೇಲೆ ಒಂದು ಬಾರ್ಡರ್ ಬರೋ ರೀತಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಅದನ್ನು ಕಳಸಕ್ಕೆ ಒಂದು ದಾರದ ಸಹಾಯದಿಂದ ಕಟ್ಟಬೇಕು. ನೋಡಿ, ಈಗ ಸೀರೆ ಕಟ್ಟಿಯಾದ ನಂತರ ಸೆರಗಿನ ಭಾಗನ ಒಂದು ಸುತ್ತು ಸುತ್ತಕೊಂಡು ಮತ್ತೆ ಹಿಂದಿನಿಂದ ಮುಂದೆ ತಂದು ಹಾಕಬೇಕು. ನಾನೀಗ ಕಳಸದ ಮೇಲೆ ಒಂದು ತೆಂಗಿನಕಾಯಿನ ಇಟ್ಟು ತೋರಿಸ್ತಾ ಇದ್ದೀನಿ. ನೀವು ಪೂಜೆ ಮಾಡೋವಾಗ ಕಳಸ ತುಂಬಿ ತೆಂಗಿನಕಾಯಿನ ಇಡಿ.
ಇಷ್ಟಾದ ನಂತರ ಈಗ ನೆರಿಗೆನಲ್ಲಿ ಹಾಕಿದ ಎಲ್ಲ ಸೇಫ್ಟಿ ಪಿನ್ಗಳನ್ನು ತೆಗೆದು 2 ಸ್ಟೆಪ್ ನೆರಿಗೆನ ಸ್ಪ್ರೆಡ್ ಮಾಡ್ಕೋತಾ ಹೋಗಿ. ಎರಡು ಸ್ಟೆಪ್ದು ನೆರಿಗೆಗಳನ್ನು ಸ್ಪ್ರೆಡ್ ಮಾಡಿ ಆದ ನಂತರ ಈಗ ಸೆರಗಿಗೆ ಒಂದು ಮುತ್ತಿಂದು ಹಾರ ಕಟ್ತಾ ಇದ್ದೀನಿ. ಹೀಗೆ ಕಟ್ಟೋದ್ರಿಂದ ಸೆರಗು ಸ್ಟಿಫ್ ಆಗಿ ನಿಲ್ಲುತ್ತೆ. ಈಗ ಮತ್ತೊಮ್ಮೆ ನೆರಿಗೆಗಳನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಒಡವೆಗಳಿಂದ ಅಲಂಕಾರ ಮಾಡಿ. ಜೊತೆಯಲ್ಲಿ ವಿಧ ವಿಧವಾದ ಹೂಗಳಿಂದ ಕೂಡ ಅಲಂಕರಿಸಬಹುದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ರೀತಿ 2 ಸ್ಟೆಪ್ ಸೀರೆ ಉಡಿಸಿ ದೇವಿಗೆ ಅಲಂಕಾರ ಮಾಡ್ತೀರಿ ಅಲ್ವಾ? ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದರಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋರೆಲ್ಲರಿಗೂ ಯೂಸ್ ಆಗುತ್ತೆ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ನ ಹೀಗೆ ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ, ಎಲ್ಲರ ಜೊತೆ ಶೇರ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಲ್ಲಿ. ಬಾಯ್, ಸಿ ಯು.